ದೇವರಿಗೆ ಮಹಿಮೆ. ಮತ್ತಾಯ 24:42 ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿರ್ರಿ. ಕಳ್ಳನು ಬರುವ ಜಾವ ಮನೆಯ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಗೊಡಿಸುತ್ತಿರಲಿಲ್ಲವೆಂದು ತಿಳುಕೊಳ್ಳಿರಿ. ಆದ ಕಾರಣ ನೀವು ಸಹ ಸಿದ್ಧವಾಗಿರ್ರಿ. ನೀವು ನೆನೆಸಿದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ. ಹಾಗಾದರೆ ಯಜಮಾನನು ತನ್ನ ಮನೆಯವರಿಗೆ ಹೊತ್ತಿಗೆ ಆಹಾರ ಕೊಡಲಿಕ್ಕೆ ಅವರ ಮೇಲಿಟ್ಟ ನಂಬಿಗಸ್ತನೂ ವಿವೇಕಿಯೂ ಆದಂಥ ಆಳು ಯಾರು? ಇಲ್ಲಿ ಮುಖ್ಯವಾಗಿ ದೇವರು ಮಾತಾಡ್ತಿರುವುದು ಏನು, ಯಾವುದರ ಬಗ್ಗೆ ಅಂತ ಹೇಳಿದ್ರೆ, ಈಗ ಬರುವಿಕೆ ಬಗ್ಗೆ. ಅಂದರೆ ಲೋಕ ಅಳೆದು ಹೋಗೋದಕ್ಕೆ ಇನ್ನೂ ಬೈಬಲ್ ಪ್ರಕಾರ 1007 ವರ್ಷ ಇದೆ. ಯಾಕಂತ ಹೇಳಿದ್ರೆ 7 ವರ್ಷ ರ್ಯಾಪ್ಚರ್ ಆದಮೇಲೆ, ನಾವು ಎತ್ತಲ್ಪಟ್ಟ ಮೇಲೆ 7 ವರ್ಷ ಇದೆ. ಅದು ಡ್ಯಾನಿಯಲಲ್ಲಿ ನಾವು ನೋಡಿದ್ದೇವೆ. 3.5 ವರ್ಷ ಬಂದ್ಬಿಟ್ಟು ಕ್ರೈಸ್ತರು ಯೇಸುವನ್ನು ನಂಬಿ ದೇವರನ್ನು ಹೇಳ್ದಂಗೆ ನಡೆದ ಹಾಗೆ ಪಾಪದಲ್ಲಿ ಇದ್ದವರು ಆವಾಗ ಚಿಪ್ಪು ಹಾಕಿಕೊಳ್ಳದ ಹಾಗೆ ಕ್ರಯ ವಿಕ್ರಯ ಮಾಡಿಕೊಳ್ಳದ ಹಾಗೆ ಇದ್ದಾಗ ಅವ್ರು ರಕ್ತ ಸಾಕ್ಷಿಯಾಗಿ ಸಾಯಬೇಕು, ಬೇರೆ ದಾರಿ ಇಲ್ಲ. ಆದರೆ ರಕ್ತ ಸಾಕ್ಷಿಯಾಗಿ ಸಾಯಕ್ಕೆ ಮುಂಚೆ ರ್ಯಾಪ್ಚರ್ ಇದೆ, ಎತ್ತಲ್ಪಡ್ತೀವಿ. ಆದರೆ ರಕ್ತ ಸಾಕ್ಷ್ಯಕ್ಕೆ ಸತ್ತರೆ ಮಾತ್ರನೇ ಪರಲೋಕ ರಾಜ್ಯ ಸಿಗುತ್ತೆ. ಅದು 3.5 ವರ್ಷ ಉಪದ್ರ ಕಾಲವಿರುತ್ತೆ. ಅದಾದ ಮೇಲೆ 3.5 ವರ್ಷ ಯೂದರುಗಳಿಗೆ, ಇಸ್ರೇಲಿಗೆ ಉಪದ್ರವ ಇರುತ್ತೆ. ಅವ್ರ ಮೆಸ್ಸಯ್ಯ ಅಂತ ಯಾರು ನಂಬಿರ್ತಾರೋ ಅವನೇ ಅವ್ರನ್ನ ಕೊಲ್ಲೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಮೆಸ್ಸಯ್ಯ ಇವರಿಲ್ಲ ಅಂತ. ಆವಾಗ 3.5 ವರ್ಷ ಉಪದ್ರವ ಆದ ಮೇಲೆ ಅಲ್ಲಿ ಮೆಗಿಡೋ ಯುದ್ಧ ನಡೀತದೆ. ಮತ್ತು 1000 ವರ್ಷ ದೇವರು ಬಂದು ಆಳ್ವಿಕೆ ಮಾಡ್ತಾರೆ. ಆದಾಮನ ಏನಾದರೂ ಹಣ್ಣು ತಿಂದೆ ಹೋಗಿದ್ರೆ ಯಾವ ರೀತಿ ಈ ಲೋಕದಲ್ಲಿ ದೇವರ ರಾಜ್ಯ ಇರುತ್ತೆ ಅಂತ ತೋರಿಸ್ಕೊಡ್ತಾರೆ ಈ ಭೂಮಿಯಲ್ಲೇ. ಆ ರೀತಿಯಾಗಿ ಬೈಬಲ್ ಪ್ರಕಾರ ನೋಡಿದ್ರೆ 1000 ವರ್ಷ ಸೈತಾನ ಕಟ್ಟಲ್ಪಡ್ತಾನೆ ಅಂತೇಳಿ ಮತ್ತೆ ಬಿಚ್ಚಲ್ಪಡ್ತಾನೆ ಅದೆಲ್ಲ ನಾವು ನೋಡ್ತೀವಿ. ಆದರೆ ಇವು ಎಲ್ಲ ನಡೆಯೋದಕ್ಕೆ ಇನ್ನೂ 1007 ವರ್ಷ ಇಷ್ಟು ಭೂಕಂಪಗಳು ನಡೀತವೆ. ಎಷ್ಟೋ ನಾವು ನೋಡ್ತಾ ಇರ್ತೀವಿ. ಸುನಾಮಿಗಳು ಬಂದು ಅಳೆದು ಹೋಗ್ತಾ ಇದ್ದಾರೆ ಮಳೆಯಿಂದ. ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ಕೊಂಡು ಸೂರ್ಯದಿಂದ ಬಿಸಿಲು ತಾಪ ಹೆಚ್ಚಾಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಬಂದ್ಬಿಟ್ಟು ಕ್ಲೌಡ್ ಬ್ಲಾಸ್ಟ್ ಅಂತ ಹೇಳ್ತಾರೆ. ಮೇಘಗಳು ಒಡೆದೋಗಿ ಮಳೆ ಅಧಿಕವಾಗಿ ಬರ್ತಾ ಇದೆ ಅಂತ. ಈ ರೀತಿಯಾಗಿ ಮಳೆ ಬೆಟ್ಟಗಳೇ ಸರಿದು ರೋಡಿನ ಮೇಲೆ, ಊರಿನ ಮೇಲೆ ಎಲ್ಲ ಬರ್ತಾ ಇದ್ದಾವೆ. ನೀರು ಬರ್ತವೆ, ಬೆಟ್ಟಗಳು ಬರ್ತಾ ಇದ್ದಾವೆ, ಭೂಕಂಪಗಳು ನಡೀತಾ ಇದ್ದಾವೆ. ಆದರೆ ದೇವರು ಬಂದು ಇವತ್ತೇ ಬರ್ತೀನಿ ಅಂತೇಳಿ ಹೇಳಿಲ್ಲ, ಡೇಟು ಕೊಟ್ಟಿಲ್ಲ, ತಿಂಗಳು ಹೇಳಿಲ್ಲ. ಆದರೆ ಅವರು ಬರೋ ಸಮಯದಲ್ಲಿ ಏನೇನೆಲ್ಲ ಸಂಭವಿಸುತ್ತೆ ಅದನ್ನು ಮಾತ್ರ ಹೇಳಿದ್ದಾರೆ. ಏನೇನು ಸಂಭವಿಸುತ್ತೆ ಅಂತೇಳಿ ಇವಾಗ ನಾನು ಉದಾಹರಣೆಗೆ ಹೇಳಿದೆ. ಅವರು ಬರೋ ಸಮಯದಲ್ಲಿ, ಅದು ಮತ್ತೆ 24ರಲ್ಲಿ ಇದೆ. ಅವರು ಬರೋ ಸಮಯದಲ್ಲಿ ಭೂಕಂಪಗಳು ನಡೀತವೆ, ಯುದ್ಧಗಳು. ಅಂದರೆ ಇದಕ್ಕೆ ಮುಂಚೆ ಎಲ್ಲ ಸೈಲೆಂಟಾಗಿತ್ತು. ರಷ್ಯಾ ಫಸ್ಟ್ ಉಕ್ರೇನ್ನ ಹೊಡೆಯೋಷ್ಟೊತ್ತಿಗೆ ಅದು ಇನ್ನೂವರೆಗೂ ಯುದ್ಧ ನಿಂತು ಹೋಗದಾಗೆ 3 ವರ್ಷ ಸತತವಾಗಿ ಯುದ್ಧ ನಡೀತಾನೇ ಇದೆ. ಯುದ್ಧಗಳನ್ನು ನೋಡ್ತೀರಾ ಅಂತ ಹೇಳಿದ್ದಾರೆ. ರಾಜ್ಯಕ್ಕೆ ವಿರೋಧವಾಗಿ ಆ ದೇಶಗಳೇ ಒಳಗಡೆ, ಜನಕ್ಕೆ ವಿರೋಧವಾಗಿ ಜನ, ದೇಶಕ್ಕೆ ವಿರೋಧವಾಗಿ ದೇಶ ನಡೀತಾ ಇದೆ. ಆ ಒಳಗಡೆನೇ ಜಗಳಗಳು. ಅದು ನಾವು ನೇಪಾಳಲ್ಲಿ ನೋಡ್ತೀವಿ, ಫ್ರಾನ್ಸಲ್ಲಿ ನೋಡ್ತೀವಿ, ಆಸ್ಟ್ರೇಲಿಯಾದಲ್ಲಿ ನೋಡ್ತೀವಿ. ಭಾಳ ಕಡೆ ಒಳ ಜಗಳಗಳು ಸಡನ್ ಆಗಿ ಎದ್ದೇಳುತ್ತವೆ. ಮತ್ತು ಇಸ್ರೇಲಿಂದ ಗಾಜಾ ಯುದ್ಧಗಳು ಇನ್ನೂ ನಿಂತು ಹೋಗಿಲ್ಲ. ಒಂದು ಯುದ್ಧದ ವಾತಾವರಣನೇ ಕಾಣ್ತಾ ಇದೆ. ಮತ್ತು ಪ್ರೀತಿ ತಣ್ಣಗಾಗುತ್ತೆ,
ರೋಗಗಳು ಬರ್ತವೆ. ಅದು ನಾವು ನೋಡಿದ್ವಿ. ಅಂದರೆ ಕೋವಿಡ್ ಬರುತ್ತಂತ ನೋಡಿದ್ವಿ. ಮತ್ತು ದರಿದ್ರತೆ, ಅಂದರೆ ಎಲ್ಲಿ ನೋಡಿದ್ರೂ ಕೂಡ ಬರಹಗಳು ಬಂದು ಭೂಕಂಪಗಳು ಬರ್ತಾ ಇದ್ದಾವೆ ಅಂತ ನೋಡಿದ್ವಿ. ಎಲ್ಲಿ ನೋಡಿದ್ರೂ ಹಣದ ಕೊರತೆಗಳು, ಜನಗಳ ಹತ್ರ ಹಣ ಅಷ್ಟೇನು ಇರೋದಿಲ್ಲ. ಎಷ್ಟು ದುಡಿದ್ರೂ ಗೌರ್ಮೆಂಟಿಗೆ ಅದಕ್ಕೆ ಆಗಿ ಹೋಗುತ್ತೆ. ಅವರೇನು ಅದು ದುಡ್ಡನ್ನ ದೇಶ ಪರಿಪಾಲಿಸಲ್ಲ, ಅವ್ರ ಸ್ವಂತ ಇಷ್ಟಕ್ಕೆ ಎತ್ತಿಟ್ಬಿಡ್ತಾರೆ. ಅದರಿಂದ ದೇಶದಲ್ಲಿ ದರಿದ್ರತೆ ಉಂಟಾಗುತ್ತೆ. ಕರಪ್ಷನ್ ಅನ್ನೋದನ್ನು ತಂದಾಗ ಇದು ದೊಡ್ಡದಾಗಿ ಬೆಳೆದು ಮನುಷ್ಯರ ಜೀವನವನ್ನು, ಅಸ್ತಿತ್ವವನ್ನು ಕಳೆದುಕೊಳ್ಳುವಂತೆ ಮಾಡ್ತದೆ. ಈ ರೀತಿಯಾಗಿ ದೇವರು ಬರುವಿಕೆಗೆ ಈ ದಿನ, ಈ ಡೇಟ್ ಅಂತ ಹೇಳಿಲ್ಲ. ಇದಕ್ಕೆ ಮುಂಚೆ 2010ರಲ್ಲಿ 2000ದಲ್ಲಿ ಅಂತ ಸುಳ್ಳು ಹೇಳ್ತಾರೆ. ಅಂದರೆ ಬೈಬಲನ್ನು ಓದಿ ಅದರ ಒಳಗಡೆ ಸ್ಪಷ್ಟವಾಗಿ ಕೊಟ್ಟಿದ್ರೂ ಒಳಗಿರೋದು ಓದಿ ಅದನ್ನು ತಿಳ್ಕೊಳ್ಳೋದು ಬಿಟ್ಬಿಟ್ಟು ಇವರು ಮಾನಸಿಕವಾಗಿ ಸ್ವಂತ ತನ್ನನ್ನು ಹೆಚ್ಚಿಸ್ಕೊಳ್ಳೋದಕ್ಕಾಗಿ ಸುಳ್ಳಾಗಿ ಇವತ್ತು ಬರ್ತಾರೆ ಅವತ್ತು ಬರ್ತಾರೆ ಅಂತ ಸುಳ್ಳಾಗಿ ಹೇಳ್ತಾರೆ. ಅದರಿಂದ ಡೇಟೋ ತಿಂಗಳು ಗೊತ್ತಿಲ್ಲ, ಆದರೆ ತಾನು ಬರೋ ಸಮಯದಲ್ಲಿ ಏನೇನು ನಡೀತವೆ ಅಂತ ಹೇಳಿದ್ದಾರೆ. ಉದಾಹರಣೆಗೆ ಇಸ್ರೇಲ್ ಅನ್ನೋದು ಇರಲೇ ಇಲ್ಲ ಸ್ಟೇಟು. 14 ಮೇ 1948 ಅಂದರೆ ಇದಕ್ಕೆ ಮುಂಚೆ ಇಸ್ರೇಲ್ ಅನ್ನೋ ದೇಶ ಇದ್ದು ಸ್ವತಂತ್ರ ಕೊಟ್ಟಿಲ್ಲ. ಆ ದೇಶನೇ ಇಲ್ಲದಾಗ ಹೊಸದಾಗಿ ಅದು ಹುಟ್ಟಿತು. ಜನಗಳು ಎಲ್ಲ ಕಡೆಯಿಂದ ಬಂದರು. ಹಿಟ್ಲರು ಹೊಡೆದ್ರು, ಅಲ್ಲಿ ರಷ್ಯಾದಲ್ಲಿ ಸ್ಟಾಲಿನ್, ಈ ರೀತಿ ಎಲ್ಲ ಕಡೆನೂ ಹೊಡೆಯೋದಕ್ಕೆ ಶುರು ಮಾಡಿದಾಗ ಅವರು ಕಡೆ ಕಾಲದಲ್ಲಿ ಬರ್ತಾರಂತ ಹೇಳಿದ್ದಾರೆ. ಅವರು ಅಲ್ಲಿ ಬಂದು ಇವಾಗ ನೆಲೆಸಿದ್ರು. ಮತ್ತು ಅವ್ರು ನೆಲೆಸೋದಿಲ್ಲ ಅಂತ ಹೇಳ್ಬಿಟ್ಟು ಹಿಟ್ಲರ್ನೆಲ್ಲ ಎಬ್ಬರಿಸಿದ್ರು. ಮತ್ತು ಗುಂಪಾಗಿ ಬಂದು ಸೇರಿದ್ರು. ಫಸ್ಟ್ ವರ್ಲ್ಡ್ ವಾರಲ್ಲಿ ಅವರಿಗೆ ಬಾಲ್ಫರ್ ಡಿಕ್ಲರೇಷನ್ ಅಂತೇಳಿ ಇಲ್ಲಿ ಬಾಳ್ಬೋದು ಅಂತೇಳಿ ಕೊಟ್ಟರು. ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಅವ್ರಿಗೆ ಸ್ವತಂತ್ರನೇ ಕೊಟ್ಟುಬಿಟ್ರು. ಮತ್ತು ಅವರು ಯುದ್ಧ ಮಾಡಿ 67ರಲ್ಲಿ ಜೆರುಸಲೇಮನ್ನು ಯುದ್ಧ ಮಾಡಿ ಗೆದ್ದರು. 2018ರಲ್ಲಿ ಅದು ಜೆರುಸಲೇಮ್ ಕ್ಯಾಪಿಟಲ್ ಸಿಟಿ ಆಯಿತು. ಇದಕ್ಕೆ ಮುಂಚೆ ಟೆಲ್ ಅವೀವ್ ಇತ್ತು. ಇಸ್ರೇಲ್ ಅಂದರೆ 3 ಇರಬೇಕು. ಒಂದು ಇಸ್ರೇಲ್ ಅನ್ನೋದು ಹೊಸದಾಗಿ ಹುಟ್ಟಿರಬೇಕು. ಎರಡನೇದು ಅಲ್ಲಿ ಮುಖ್ಯವಾಗಿ ಅವ್ರ ಹತ್ರ ಇಸ್ರೇಲಿನ ದೇಶ ಇರಬೇಕು. ಅಲ್ಲಿ ಟೆಂಪಲ್ ಕಟ್ಟಬೇಕು. ಅಲ್ಲಿ ರಾಜಧಾನಿಯಾಗಿ ಇಸ್ರೇಲ್ ಇರಬೇಕು. ಅದರ ರಾಜಧಾನಿಯಾಗಿ ಜೆರುಸಲೇಮ್ ಬಂತು. ಇಸ್ರೇಲಲ್ಲಿ ರಾಜಧಾನಿ ಜೆರುಸಲೇಮ್ ಬಂತು. ಆದರೆ ಇನ್ನೂ ಟೆಂಪಲ್ ಇರಬೇಕು. ಒಂದು ದೇಶ ಹುಟ್ಟಾಯಿತು. ಅದು ಜೆರುಸಲೇಮು ಬಂದ್ಬಿಟ್ಟು ಕ್ಯಾಪಿಟಲ್ ಸಿಟಿ ಆಗಿರಬೇಕು. ಇವ್ರ ಕರದಲ್ಲಿ ಇರಬೇಕು. ಅದು ಆಯಿತು. ಮೊದಲು ಟೆಲ್ ಅವೀವ್ ಇತ್ತು. ಈಗ ಅಲ್ಲಿ ದೇವಸ್ಥಾನ ಕಟ್ಟಬೇಕು. ಅಲ್ಲಿ ಕಟ್ಟೋದಕ್ಕೆ ಎಲ್ಲ ಪ್ರಯತ್ನಗಳು, ಯುದ್ಧಗಳು ಎಲ್ಲ ನಡೀತಿರೋದೆಲ್ಲ ಅದು. ಇವೆಲ್ಲ ನೋಡಿದಾಗ ನಾವು ಸಿದ್ಧರಾಗಬೇಕು. ಇಲ್ಲಿ ಬೈಬಲಲ್ಲಿ ಹೇಳುತ್ತೆ, ನೋಹನ ದಿನಗಳು ನೋಡ್ರಿ ಹೇಗೆಂದರೆ, ಜಲಪ್ರಳಯಕ್ಕೆ ಮುಂಚಿನ ದಿನದಲ್ಲಿ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ, ಅಂದರೆ ತಿನ್ನಬಾರ್ದು ಕುಡಿಬಾರ್ದು ಅಂತಲ್ಲ, ಅದು ಮಾನಸಿಕವಾಗಿ ಬರೀ ತಿನ್ನೋದ್ರಲ್ಲಿ. ಇವಾಗ ತಿನ್ನೋದೇ ಫಾಸ್ಟ್ ಫುಡ್ಗಳು. ಇದಕ್ಕೆ ಮುಂಚೆ ಅಲ್ಲ, ಹೊಟ್ಟೆಗಾಗಿ ಬದುಕೋದಲ್ಲ, ಬದುಕೋಕ್ಕಾಗಿ ಊಟ ಮಾಡಬೇಕು. ಆದರೆ ದೇವರು ಹೇಳ್ತಾರೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ, ದೇವರ ಮಾತಿನಿಂದ, ಅಂದರೆ ವಿಶ್ವಾಸ ನಂಬಿಕೆಯಿಂದ ದೇವರನ್ನು ಆಧಾರಪಟ್ಟು ಜೀವಿಸುವ ಒಂದು ಸ್ವಭಾವ ಇಲ್ಲದಾಗೆ ಮಾನಸಿಕವಾಗಿ ಬರೀ ಲೋಕದ ಆಡಂಬರವಾದ ತಿನ್ನೋದು ಮತ್ತು ಕುಡಿಯುವಂಥದ್ದು, ಈ ಲೋಕ ರೀತಿಯಾಗಿ ಅದನ್ನು ನಾವು ಮಾನಸಿಕವಾಗಿ ತಗೊಂಡಾಗ ಬರೀ ಲೌಕಿಕವಾದ ಆಡಂಬರ ಜೀವನಕ್ಕಾಗಿಯೇ ಜನಗಳು ಇದ್ದರು. ಆವಾಗ ದೇವರು ಹೇಳ್ತಾ ಇದ್ದಾರೆ, ಯುದ್ಧ ಪ್ರಳಯದಿಂದ ನೀರು ಬಂದು ಎಲ್ಲರನ್ನು ಬಡಕೊಂಡು ಹೋಗುವ ತನಕ ಏನು ತಿಳಿಯದೆ ಇದ್ದರಲ್ಲ. ಮಳೆ ಬಂದು ಒಡ್ಕೊಂಡು ಹೋಗೋವರೆಗೂ ಅಲ್ಲಿ ವ್ಯಭಿಚಾರನೂ ಅಧಿಕವಾಗಿತ್ತು. ಬಂದು ಒಡ್ಕೊಂಡು ಹೋಗೋವರೆಗೂ ತನ್ನ ಆತ್ಮ ಮನುಷ್ಯರಲ್ಲಿ ಹೋರಾಡೋದಿಲ್ಲ ಅಂತ ಹೇಳ್ತಾರೆ. ನೋವನು ಚಾಪ್ಟರ್ 9ರಲ್ಲಿ, ಆದಿಕಾಂಡ 9ರಲ್ಲಿ ಆ ಬೋಟನ್ನು ರೆಡಿ ಮಾಡೋದಕ್ಕೆ ಹೇಳಿ, ಎಲ್ಲರೂ ಪಾಪ ಹೆಚ್ಚಾಗಿರೋದ್ರಿಂದ ಎಲ್ಲರನ್ನೂ
ಒಡ್ಕೊಂಡೋಯ್ತು ನೀರು. ಅದೇ ರೀತಿ ಈಗ ದೇವರ ಬರುವಿಕೆಯಲ್ಲಿ ಎತ್ತಲ್ಪಡೋದಕ್ಕೆ ಸಿದ್ಧರಾಗಿರ್ಬೇಕು. ಸ್ವಲ್ಪ ಜನ ಪರಲೋಕ ರಾಜ್ಯ ಇದೆ, ಸ್ವಲ್ಪ ಜನ ಇಲ್ಲ ಅಂತ ಹೇಳ್ತಾರೆ. ಅದು ಇಲ್ಲ ಅಂತ ಹೇಳೋದಕ್ಕೆ ಬೈಬಲ್ನ ಓದಬೇಕು. ಅದಕ್ಕೆ ಉದಾಹರಣೆಯಾಗಿ ಕ್ರಿಸ್ತಪೂರ್ವ, ಕ್ರಿಸ್ತ ಶಕ ಎಷ್ಟೋ ಉದಾಹರಣೆಗಳಿದ್ದಾವೆ. ಮೂಢರು, ನಂಬಿಕೆ ಇಲ್ಲದವರು, ಅಜ್ಞಾನಿಗಳು ಅವೆಲ್ಲ ಇಷ್ಟ ಬಂದಂಗೆ ಮಾನಸಿಕ ಜೀವನ ಜೀವಿಸ್ಕೊಂಡು, ಇದು ಇಷ್ಟು ಸ್ಪಷ್ಟವಾಗಿ ದೇವರನ್ನವರು ಪರಲೋಕದಿಂದ ಬಂದಿದ್ದು, ಅವರು ಸತ್ತಿ 3ನೇ ದಿನ ಎದ್ದು ಮನುಷ್ಯರ ಜೊತೆಯಲ್ಲೇ ಅವರ ಜೊತೆಯಲ್ಲೇ ಸಂಚರಿಸುತ್ತಾ ಬೆಟ್ಟದ ಮೇಲೆ ನಿಂತ್ಕೊಂಡು ಕಲ್ಲಿನ ಮೇಲೆ ಹಂಗೇ ಮೇಲಕ್ಕೆ ಎತ್ತಲ್ಪಡ್ತಾರೆ. ಎಲ್ಲ ನೋಡ್ತಾ ಇರ್ತಾರೆ. ಅಪೊಸ್ತಲರ ಕಾರ್ಯದಲ್ಲಿ ಹೇಗೆ ಹೋಗ್ತಾರೋ ಹಾಗೆ ಹಿಂತಿರುಗಿ ಬರ್ತಾರೆ ಅಂತ ದೇವದೂತರು ಹೇಳ್ತಾರೆ. ನೀವು ಯಾಕೆ ಪರಲೋಕವನ್ನು ನೋಡ್ತಿದ್ದೀರಾ ಅಂತ. ಇದೆಲ್ಲ ಏನು ನಮಗೆ ತೋರಿಸ್ಕೊಡುತ್ತಂದರೆ ಪರಲೋಕ ರಾಜ್ಯ ಇದೆ ಅಂತ. ಫಸ್ಟು ಯೋನೋಕನು ಬಂದ್ಬಿಟ್ಟು ಎತ್ತಲ್ಪಟ್ಟನು ಅಂತ ನಾವು ನೋಡ್ತೀವಿ. ದೇವರ ಜೊತೆ ಸಂಚರಿಸ್ತಿದ್ರು ಅಂತ. ಇದೆಲ್ಲ ಉದಾಹರಣೆ. ಹಳೆ ಒಡಂಬಡಿಕೆಯಲ್ಲಿ ಏಲಿ ಬಂದು ಎತ್ತಲ್ಪಡೋದನ್ನು ಅವರಲ್ಲಿ ಎಲ್ಲರಿಗೂ ಗೊತ್ತಂತೆ. ನಿನ್ನ ಒಡೆಯನ್ನು ಎತ್ತಲ್ಪಡ್ತಾನೆ ಅಂತೇಳಿ ಪ್ರವಾದಿ ಮಂಡಳಿಯಲ್ಲಿರೋರು ಎಲ್ಲ ಹೇಳ್ತಾರಂತೆ. ಎಲಿಷನಿಗೂ ಗೊತ್ತು ಅಂತ. ನೀನು ಎತ್ತಲ್ಪಡ್ತೀಯಾ, ಆವಾಗ ನಾನು ಎತ್ತಲ್ಪಟ್ಟಾಗ ನೋಡಿದ್ರೆ ನಿನಗೆ 2ರಷ್ಟು ಬ್ಲೆಸ್ಸಿಂಗ್ ಸಿಗುತ್ತೆ ಅಂತ ಎತ್ತಲ್ಪಡೋದನ್ನು ನೋಡ್ತಾರೆ. ಈ ರೀತಿಯಾಗಿ ಹಳೆ ಒಡಂಬಡಿಕೆಯಲ್ಲೂ ಹೊಸ ಒಡಂಬಡಿಕೆಯಲ್ಲೂ ಅವರೆಲ್ಲ ಹಂಗೆ ಪರಲೋಕ ರಾಜ್ಯಕ್ಕೆ ಹೋಗೋದು ಅವರೆಲ್ಲ ತೋರಿಸ್ಕೊಟ್ರು. ಆದರೂ ಕೂಡ ಮನುಷ್ಯರು ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ, ಇದಕ್ಕಿಂತ ಹೆಚ್ಚಾಗಿ ಅವರು ಮಾನಸಿಕವಾಗಿಯೇ ತನ್ನನ್ನು ಒಪ್ಪಿಸಿಕೊಡ್ತಾರೆ ಹೊರತು ಆತ್ಮಿಕ ಜೀವಿತಕ್ಕೆ ಅವರೇನು ಒಪ್ಪಿಸಿಕೊಡೋದಿಲ್ಲ. ಆತ್ಮಿಕ ಜೀವನಕ್ಕೆ ಅವರು ಬರುವಿಕೆಗೆ ಸಿದ್ಧರಾಗಿಲ್ಲ. ಅದರಿಂದ 48ರಲ್ಲಿ, ಆದರೆ ಆ ಕೆಟ್ಟ ಆಳು ತನ್ನ ಯಜಮಾನನು ತಡ ಮಾಡುತ್ತಾನೆ ಅಂತ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ತನ್ನ ಜೊತೆ ಆಳುಗಳನ್ನು ಹೊಡೆಯುವುದಕ್ಕೆ ತೊಡಗಿ ಕುಡುಕರ ಸಂಗಡ ತಿನ್ನುತ್ತಾ ಕುಡಿಯುತ್ತಾ ಇರುವುದಾದರೆ, ಅವರು ನೆನೆಸದ ದಿನದಲ್ಲಿ ತಿಳಿಯದ ಗಳಿಗೆಯಲ್ಲಿಯೂ ಅವರು ಬಂದು ಅವ್ರನ್ನ ಏನು ಮಾಡಿಸ್ತಾರಂತೆ, ದಂಡಿಸ್ತಾರಂತೆ. ಕಠಿಣವಾಗಿ ಓಡಿಸಿ ಕಪಟಿಗಳಿಗೆ ತಕ್ಕ ಹಾಗೆ ಗತಿಯನ್ನು ಅವರಿಗೆ ನೇಮಿಸುವನು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವುದು. ಅಂದರೆ ಯಾರೆಲ್ಲ ಸಿದ್ಧರಾಗದೆ ಇರ್ತಾರೋ ಅವರೆಲ್ಲ ನರಕಕ್ಕೆ ಹೋಗ್ತಾರೆ. ಅವರು ಭಾಳ ಅನುಭವಿಸ್ಬೇಕಾಗುತ್ತೆ. ಆದ್ದರಿಂದ ದೇವರು ನಮಗೆ ಕೊಟ್ಟಿರುವ ಈ ಒಂದು ಭಾಗ್ಯವನ್ನು ನಾವು ದೇವರ ಮಕ್ಕಳಾಗಿ ಜೀವಿಸಿ ಬರುವಿಕೆಗೆ ಸಿದ್ಧರಾಗೋದಕ್ಕೆ ತನ್ನನ್ನು ತಾನೇ ಒಪ್ಪಿಸಿಕೊಡೋಣ. ನಾವು ಇವರು ಮಾತು ಕೇಳೋದಲ್ಲ. ಮನುಷ್ಯರ ಜೊತೆ ಹೆಚ್ಚಾಗಿ ನಾವು ಕಳೆದರೆ ಮಾನಸಿಕ ಮನುಷ್ಯರಾಗಿ ದೇವರ ವಿಶ್ವಾಸ, ನಂಬಿಕೆ ಬರೋದಿಲ್ಲ. ಈ ಪರಲೋಕ ರಾಜ್ಯ ಇರೋದು, ಪರಲೋಕ ರಾಜ್ಯ ಇಲ್ಲದೆ ಹೋದರೆ ಬೈಬಲ್ ಹೇಳುತ್ತೆ ತಿನ್ನೋಣ ಕುಡಿಯೋಣ ಒಬ್ರೊಬ್ರು ಹೊಡೆದಾಡ್ಕೊಂಡು ಇರ್ಬೋದು. ಆದರೆ ಪರಲೋಕ ರಾಜ್ಯ ಇರೋದರಿಂದಲೇ ನಾವು ನೀತಿವಂತರಾಗಿ ಒಳ್ಳೆಯವರಾಗಿ ಇರೋದಕ್ಕೆ ಕಾರಣ. ಅದರಿಂದ ಪರಲೋಕ ರಾಜ್ಯ ಅನ್ನೋದು ಇದೆ. ದೇವರೇ ಕ್ರಿಸ್ತಪೂರ್ವ, ಕ್ರಿಸ್ತ ಶಕ ಅಂತೆಲ್ಲ ತೋರಿಸ್ಕೊಟ್ಟು ಹೋದರು. ಅದರಿಂದ ಮನುಷ್ಯರ ಮಾತುಗಳನ್ನ ಕೇಳಿ ಯಾಮಾರದ ಹಾಗೆ ದೇವರು ಬೈಬಲ್ ಓದಬೇಕಾದ್ರೆ ಕ್ಲೀನಾಗಿದೆ. ಅವ್ರು ಎತ್ತಲ್ಪಟ್ಟರು ಅಂತಲ್ಲ. ಅದರಿಂದ ವಾಕ್ಯಗಳೇ ಸತ್ಯ, ಅವ್ರ ಮಾತೆ. ಅವ್ರು ಹೇಳಿರೋದು ಒಂದೂ ನೆರವೇರದೆ ಇದುವರೆಗೂ ಬಿಟ್ಟಿಲ್ಲ. ಎಲ್ಲ ನೆರವೇರದೇ ಇರೋದು ಒಂದೂ ಇಲ್ಲ. ಇನ್ನೇನು ದೇವರ ಬರುವಿಕೆ ಒಂದೇ. ಯೇಸಮ್ಮಿ ಬರ್ತೀನಂದ್ರು, ಬಂದರು. ಸಾಯ್ತೀನಿ ಅಂತ ಹೇಳಿದ್ರು, ಸತ್ರು. 3ನೇ ದಿನ ಎದ್ದೇಳಿದ್ರು. ಪರಲೋಕ ರಾಜ್ಯಕ್ಕೆ ಹೋಗ್ತೀನಂದ್ರು, ಹೋದರು. ಇವಾಗ ಬರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಬೇಕಾಗಿರುವ ಎಲ್ಲ ವಿಧವಾದ ಚಿಹ್ನೆಗಳು ನಡೀತಾ ಇದ್ದಾವೆ, ಎಲ್ಲ ವಿಧವಾದ ಕಾರ್ಯಗಳು ನಡೀತಾ ಇದ್ದಾವೆ. ಅಂದರೆ ಇವತ್ತು ಬರ್ತೀನಿ ಅಂತ ಹೇಳಿಲ್ಲ, ಬಟ್ ಬರೋದಕ್ಕೆ ಏನೇನೆಲ್ಲ ಸಂಭವ ನಡೀತತೆ ಅದನ್ನು ನೋಡಿ ಎಚ್ಚರಿಕೆವಾಗಿರ್ರಿ ಅಂದರು. ಸಂಭವಗಳನ್ನು ಹೇಳಿದ್ರು, ಅದು ನಡೀತಾ ಇದೆ. ಪ್ರಾರ್ಥನೆ ಮಾಡೋಣ. ಸ್ತುತಿಮದ್ದಲ ನಿವಾಸ ಮಾಡುವ ಪರಲೋಕ ತಂದೆ, ಇದಕ್ಕೆ ಮುಂಚೆ ಇಷ್ಟು ಭೂಕಂಪಗಳು, ಇಷ್ಟು ಪ್ರೀತಿ ಇಲ್ಲದ ಒಂದು ಜೀವನ, ಲೋಕವನ್ನು ಪ್ರೀತಿಸುವ ಜೀವನ, ಇಷ್ಟು ಪಾಪಗಳು, ಇಷ್ಟು ದೇಶಕ್ಕೆ ವಿರೋಧವಾಗಿ ದೇಶಕ್ಕೆ ಮತ್ತು ಒಳ ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯಗಳು, ಭೂಕಂಪಗಳು ಮತ್ತು
ರೋಗಗಳು, ಈ ರೀತಿಯಾಗಿ ಬರಗಳು ಎಲ್ಲ ಬಂದು ತುಂಬಿ ತುಳುಕ್ತಾ ಇದೆ. ಗ್ಲೋಬಲ್ ವಾರ್ಮಿಂಗ್ ತಂದೆ ಎಲ್ಲಿ ನೋಡಿದ್ರೂ ಅಳುವುಗಳು ಅಧಿಕವಾಗಿದೆ. ಇದನ್ನೆಲ್ಲ ನೋಡಿ ದೇವರ ಬರುವಿಕೆ ಹತ್ರವಾಗಿದೆ ಅಂತ ನಮ್ಮ ಆತ್ಮನು ಸಿದ್ಧ ಮಾಡಿಕೊಳ್ಳೋದಕ್ಕೆ ಕೃಪೆ ಮಾಡಿರಿ. ಯೇಸುವಿನ ನಾಮದಲ್ಲಿ ಬೇಡಿ ಬಂದಿದ್ದೇವೆ ತಂದೆ, ಆಮೇನ್.